श्रीगुरुभ्यो नमः हरिः ओम् योऽन्तः प्रविश्य ममाजन्मां प्रसक्तां सञ्जीवयत्यखिलशक्तिधरस्वधाम्नाम् अन्यांश्च हस्तचरणश्रवणप्रदादीयं नमो भगवते पुरुषाय तुभ्यम् भवति दुर्भावादेन नो गोपुराग्ने जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं राजराजगुरुं वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतसविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಸಮುದ್ರ ಘೋಷ, ಅದೇ ರೀತಿಯಾಗಿ ಎಲ್ಲ ಶಬ್ದಗಳು ಕೂಡ ಅದು ಭಗವಂತನ ಪರವಾಗಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದರೆ, ಯೋ ದೇವಾನ ನಾಮಧ ಏಕಏವ ಅಂತ ಹೇಳಿಕೊಂಡು ಶ್ರುತಿ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಸಕಲ ಶಬ್ದಗಳೂ ಕೂಡ ಅದು ಭಗವಂತನನ್ನು ಹೇಳ್ತಾ ಇರತಕ್ಕಂತಹದ್ದು ಅಂತ ಪ್ರಮಾಣವನ್ನು ಕೊಡ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಯಂ ಮಿತ್ರಮಾಹೋ ಅರ್ಯಮಾಹೋ ಸತ್ಯಮಾಹೋ ಅಷ್ಟೇ ಮತ್ತೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮಂ ಉದಾಹರಂತಿ ಅಂತ ಹೇಳಿಕೊಂಡು ಸಕಲ ದೇವತಾ ವಾಚ್ಯವಾಗಿರತಕ್ಕಂತಹ ನಾಮಧೇಯ ನಾಮವಾಚಕವಾಗಿರತಕ್ಕಂತಹ ಶಬ್ದಗಳು ಇದೆಲ್ಲವೂ ಕೂಡ ಭಗವತ್ಪರವಾಗಿರತಕ್ಕಂತಹದ್ದು ಅಂತ ಪ್ರಮಾಣವನ್ನು ಹೇಳ್ತಾರೆ. ಹೀಗೆ ಹೇಳಿದ ನಂತರ ಆಚಾರ್ಯರು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೊಡ್ತಾರೆ. ಏನು ಅಂತಂದರೆ, ಬೃಹತ್ ಸಂಹಿತೆಯ ಒಂದು ಪ್ರಮಾಣವನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಎಲ್ಲ ಶಬ್ದಗಳು ಕೂಡ ಅದು ಭಗವತ್ಪರವಾಗಿದೆ ಅಂತ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೊಡ್ತಾರೆ. ಹುಂಕಾರೇಣ ಸಹೈವ ಅಬ್ಧಿ ಸರ್ವಾಭಿಭವಸ್ತಕ್ತಿತಾಂ ವಿಷ್ಣೋರ್ವಕ್ತಿಯತೋ ಹುಂಚ ಪರಾಭಿಭವವಾಚಕ ಓಮಿತಿ ಸ್ವರತೆ ನಿತ್ಯಂ ವಾಯುರ್ಮೇಘೇಶು ಸಂಸ್ಥಿತ ಬಲವನ್ನಾದು ಸಂಯುಕ್ತ ಹಿದಿಕೋಚ್ಚ ಉತ್ತಮಸ್ಯತು ಅಂತ ಹೇಳಿಕೊಂಡು ಭಗವಂತನ ಗುಣ, ಅದೇ ರೀತಿಯಾಗಿ ಭಗವತ್ ಪರವಾಗಿರತಕ್ಕಂತಹ ಪ್ರಮಾಣವನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಹುಂಕಾರೇಣ ಸಹೈವಾರ್ತಿ ಭಗವಂತನ ನಾಮಕ್ಕೆ ಅಂದರೆ ಯಾವ ರೀತಿಯಾಗಿ ಅಂತ ಕೇಳಿದರೆ, ಸಮುದ್ರ ಸರ್ವೇ ಘೋಷಾಃ ಸರ್ವೇ ವೇದಾಃ ಎಲ್ಲ ಏನು ಘೋಷಗಳಿದೆ ಅಥವಾ ಬೇರಿ ತಾಡನಾದಿ ಶಬ್ದಗಳಿದೆ, ಇದೆಲ್ಲವೂ ಕೂಡ ಭಗವಂತನ ಪರವಾಗಿರತಕ್ಕಂತಹದ್ದು ಅಂತ ಹೇಳಿದ್ರಲ್ವ, ಅದಕ್ಕೆ ಪ್ರಮಾಣವನ್ನು ಆಚಾರ್ಯರು ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಹುಂಕಾರೇಣ ಸಹೈವಾಬ್ಧಿ ಸಮುದ್ರದ ಹುಂಕಾರ, ಸಮುದ್ರದ ಘೋಷ ಏನಿದೆ ಅದು ಭಗವಂತನ ಎಲ್ಲ ಜಗತ್ತನ್ನು ಅಥವಾ ಅವನ ಗುಣವನ್ನು ತಿಳಿಸತಕ್ಕಂತಹದ್ದು. ಅಷ್ಟು ಮಾತ್ರವಲ್ಲದೆ ಆ ಹುಂಕಾರಕ್ಕೆ ಎಷ್ಟು ಒಂದು ಶಕ್ತಿ ಇದೆ ಅಂತ ಕೇಳಿದರೆ, ಎಲ್ಲ ಜಗತ್ತನ್ನು ಮೋಡಗಳಲ್ಲಿರತಕ್ಕಂತಹ ವಾಯು ಗುಡುಗಿನಿಂದ, ಅದೇ ರೀತಿಯಾಗಿ ಏನು ಒಂದು ರೀತಿಯಾಗಿರತಕ್ಕಂತಹ ಓಂಕಾರದ ಧ್ವನಿಯನ್ನು ಅದು ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಓಂಕಾರದ ಅರ್ಥವನ್ನು, ಓಂಕಾರಪರವಾಗಿರತಕ್ಕಂತಹ ಅರ್ಥವನ್ನು ತಿಳಿಸತಕ್ಕಂತಹದ್ದು ಈ
ಮೇಘಾದಿಗಳು, ಅದೇ ರೀತಿಯಾಗಿ ಎಲ್ಲ ವೃಕ್ಷಾದಿಗಳು, ಸಮುದ್ರದ ಘೋಷ ಇತ್ಯಾದಿಗಳು ಅಂತ ಹೇಳ್ತಾರೆ. ಅದಾದ ಮೇಲೆ ಓಂ ಇತಿ ಸ್ವರತೆ ನಿತ್ಯಂ ವಾಯುರ್ಮೇಘೇಶು ಸಂಸ್ಥಿತ ಬಲವನ್ನ ಸಂಯುಕ್ತ. ಭಗವಂತನ ಅಧಿಕತ್ವ, ಶ್ರೇಷ್ಠತ್ವ, ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳತಕ್ಕಂತಹದ್ದು ಈ ಶಬ್ದಕ್ಕಿದೆ ಅಂತ ಹೇಳ್ತಾರೆ. ಅದಾದ ಮೇಲೆ ನಾದೋ ಬಲಿ ಪ್ರವದತಿ ತಥಾ ಬೇರಿಧ್ವನಿ ಪ್ರಭೋ ಅನುದಾತ್ತ ಸ್ವರೂಪತ್ವ ಔದಾರ್ಯಂ ಪ್ರತೀಶಿತೋ. ಭಗವಂತನ ಭಗವಂತನ ಔದಾರ್ಯಾದಿ ಗುಣಗಳನ್ನು ಹೇಳ್ತದೆ. ಅದೇ ರೀತಿಯಾಗಿ ಈ ಘಂಟೆ ಮೊದಲಾಗಿರತಕ್ಕಂಥ ಶಬ್ದಗಳು ಅದು ಭಗವಂತನ ಎಲ್ಲ ಉಳಿದಂತಹ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನಿಗಿಂತ ಕೆಳಗಿನ ಸ್ತರದಲ್ಲಿ ಬರತಕ್ಕಂಥವರು, ಅವನಿಗಿಂತ ಕೆಳಮಟ್ಟದಲ್ಲಿರತಕ್ಕಂಥವರು ಎಂಬುದಾಗಿ ಈ ಒಂದು ಗುಣವನ್ನು ಹೇಳ್ತದೆ. ತದಪೇಕ್ಷ ಅನ್ಯನೀಚತ್ವ, ಉಳಿದಂತಹ ದೇವತೆಗಳು ಭಗವಂತನಿಗಿಂತ ಕೆಳಗಿನ ವ್ಯವಸ್ಥೆಯಲ್ಲಿರತಕ್ಕಂಥವರು ಎಂಬುದಾಗಿ ಆ ಸ್ವರಾದಿಗಳು ಹೇಳ್ತದೆ. ಅದಾದ ಮೇಲೆ ಮುಂದೆ ಇನ್ನು ಉಚ್ಚ ಸ್ಥಿತಿ ಮುದಾತ್ತಸ್ತು ಸ್ವರ್ಣ ಚಂಚುವಾದಿಕ ಸ್ವರ, ಭಗವಂತನ ಶ್ವಾಸ ಮುದಾಗಿರತಕ್ಕಂತಹ ಸ್ವರಗಳು. ಇನ್ನು ಅದಾದ ಮೇಲೆ ಮಂದ್ರವಾಗಿರತಕ್ಕಂತಹ ಸ್ವರ, ಇದು ಭಗವಂತನ ಏಕಪ್ರಕಾರತ್ವವನ್ನು ಸ್ಥಿತಿಯನ್ನು ಹೇಳ್ತದೆ ಅಂತ ಹೇಳ್ತಾರೆ. ಅದಾದ ಮೇಲೆ ವೇದಾದಿಗಳು ಮಾರ್ಜಾರ ಮೊದಲಾಗಿರತಕ್ಕಂತಹ ಏನು ವಿಷ್ಣೋರ್ವಕ್ತಿ ತಥಾ ಮಂದ್ರ ಶ್ವಾಸಾದಿ ಪ್ರಚಯಾತ್ಮಕ, ಶ್ವಾಸೋಚ್ಛ್ವಾಸಗಳು ಕೂಡ ಭಗವಂತನ ಗುಣವನ್ನು ಹೇಳತಕ್ಕಂತಹದ್ದು ಅಂತ ಪ್ರಮಾಣವನ್ನು ಕೊಡ್ತಾರೆ. ಸರ್ವೇ ಘೋಷಾ ವಿಷ್ಣೋರೇವ ಗುಣೋನ್ನತಿ, ಭಗವಂತನ ಗುಣೋತ್ಕರ್ಷವನ್ನು ಹೇಳತಕ್ಕಂತಹದ್ದು ಹೊರತು ಅದನ್ನು ಬಿಟ್ಟು ಇನ್ಯಾವುದನ್ನೂ ಕೂಡ ಅದು ಹೇಳೋದಲ್ಲ ಅಂತ ಹೇಳ್ತಾರೆ. ವದಂತಿ ಕಿಮು ವೇದಾದ್ಯ, ಎಲ್ಲ ಶಬ್ದಗಳೇ ಬೇರೆ ತಾಳನ ಘಂಟೆ ಶ್ವಾಸೋಚ್ಛ್ವಾಸ ಅಷ್ಟೇ ಅಲ್ಲದೆ ಮೇಘ, ಇನ್ನು ಇತರವಾಗಿರ್ತಕ್ಕಂತಹ ಸಮುದ್ರದ ಘೋಷ, ಇದೆಲ್ಲವೂ ಕೂಡ ಭಗವಂತನನ್ನು ಗುಣೋತ್ಕರ್ಷತ್ವವನ್ನು ಅಷ್ಟೇ ಅಲ್ಲದೆ ಅವನ ಉಚ್ಚತ್ವವನ್ನು ಹೇಳ್ತದೆ ಅಂತ ಆದಮೇಲೆ ವೇದಾದಿಗಳ ವ್ಯವಸ್ಥೆ ಏನು? ವೇದಾದಿಗಳು ಸರ್ವಥ ಭಗವಂತನನ್ನು ತಿಳಿಸತಕ್ಕಂತಹದ್ದು, ಭಗವಂತನ ಗುಣೋತ್ಕರ್ಷತ್ವವನ್ನೇ ಹೇಳಲಿಕ್ಕೆ, ಗುಣೋತ್ಕರ್ಷತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರವೇ ಇರತಕ್ಕಂತಹ ಮುಖ್ಯವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಎಂಬುದಾಗಿ ಪ್ರಮಾಣವನ್ನು ಹೇಳ್ತಾರೆ. ಮಾರ್ಜಾರಾಧ್ಯ, ಇನ್ನು ಅಷ್ಟೇ ಅಲ್ಲದೆ ಮಾರ್ಜಾರಾದಿಗಳು ಬೆಕ್ಕು ಅಥವಾ ಇನ್ನಿತರ ಪ್ರಾಣಿಗಳ ಸ್ವರ, ಪ್ರಾಣಿಗಳು ದನ ಇನ್ನಿತರವಾಗಿರ್ತಕ್ಕಂತಹ ಪ್ರಾಣಿಗಳು ಅವುಗಳ ಒಂದು ಸ್ವರ, ಅವುಗಳು ಏನು ಒಂದು ಸ್ವರವನ್ನು ತೆಗಿತವೆ, ಆ ಸ್ವರಗಳು ಕೂಡ ಭಗವಂತನ ಗುಣೋತ್ಕರ್ಷತ್ವವನ್ನು ಹೇಳುವಂತಹದ್ರಲ್ಲಿ ಅದಕ್ಕೆ ಭರ ಇರತಕ್ಕಂತಹದ್ದು ಎಂಬುದಾಗಿ ಪ್ರಮಾಣವನ್ನು ಹೇಳ್ತಾರೆ. ಅದಾದ ಮೇಲೆ ಮಾರ್ಜಾರ ಎಂಬುದಾಗಿ ಒಂದು ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ಏನು ಮಾರ್ಜಾರ ಶಬ್ದಕ್ಕೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಮಾರಯಿತ್ವ ಪ್ರಭಕ್ಷೈವ ಜನಯತ್ಯಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟ. ಭಗವಂತನಿಗೆ ಮಾರ್ಜಾರ ಅಂತ ಹೆಸರು. ಯಾಕೆ ಅಂತ ಕೇಳಿದ್ರೆ ಮಾರಯಿತ್ವ ಪ್ರಭಕ್ಷೈವ, ಇಡೀ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಪ್ರಳಯ ಕಾಲದಲ್ಲಿ, ಮಹಾಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಭಗವಂತ ಸಂಹಾರ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಏನೂ ಇಲ್ಲ, ನಾಸದಾಸೆಯಿಂದಂಥ ಆ ಸೂಕ್ತ ಭಗವಂತನ ಒಂದು ಪ್ರಳಯ ಕಾಲದ ಚಿಂತನೆಯನ್ನು ಕೊಡ್ತದೆ. ನ ಸತ್ ಆಸೀತ್ ನ ಅಸತ್ ಆಸೀತ್ ನ ರಚಃ
ನಾ ಸದಾಸಿ ನೋ ಸದಾಸಿ ತದಾನಿ ನಾಸೀದರ್ಜೋ ನೋ ವ್ಯೋಮ ಪರೋಯತ್ ಕಿಮಾವರೀವಃ ಕುಹಕಸ್ಯ ಶರ್ಮನ್ ಅಂಭಕ್ಕಿಮಾಸೀತ್ ಗಹನಂ ಗಭೀರಂ ನ ಮೃತ್ಯುರಾಸೀತ್ ಅಮೃತಂ ನ ತರ್ಹಿ ನ ರಾತ್ರ್ಯ ಅನ್ನ ಆಸೀತ್ ಪ್ರಕೇತಃ. ರಾತ್ರಿ ಅಭಿಮಾನಿ ದೇವತೆ ಇರಲಿಲ್ಲ, ಬೆಳಗಿನ ಅಭಿಮಾನಿ ದೇವತೆ ಇರಲಿಲ್ಲ, ಇನ್ನು ಸತ್ವ ಇರಲಿಲ್ಲ, ರಜಸ್ಸು ಇರಲಿಲ್ಲ, ತಮಸ್ಸು ಇರಲಿಲ್ಲ, ಯಾವುದೂ ಇಲ್ಲ. ಆದರೆ ಒಂದಿತ್ತು. ಯಾವುದು ಅಂತ ಕೇಳಿದ್ರೆ ಅದು ಇದ್ದದ್ದು ಒಂದು ಮಾತ್ರ, ಅದು ಭಗವಂತ ಮಾತ್ರ. ಆ ಒಂದು ಇದ್ದದ್ದು ಅದು ನಿರ್ದುಷ್ಟ ಗುಣಪೂರ್ಣವಾಗಿ ತಾನು ಇತ್ತು ಎಂಬುದನ್ನು ಹೇಳ್ತದೆ. ಹೀಗೆ ಆ ಮಾರ್ಜಾರ ಎಂಬಂತಹ ಶಬ್ದವನ್ನು ಭಗವಂತನಿಗೆ ಸಮನ್ವಯ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಮಾರಯಿತ್ವ, ಇಡೀ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಸಂಹಾರ ಮಾಡ್ತಾನೆ. ಪ್ರಭಕ್ಷೈವ ಜರಯತ್ಯಖಿಲಂ ಜಗತ್, ಇಡೀ ಜಗತ್ತನ್ನು ತಾನು ತಿಂಗಿ ನುಂಗಿ ನೀರು ಕುಡಿಬಿಡ್ತಾನೆ. ಇಡೀ ಜಗತ್ತನ್ನು ಸಂಹಾರ ಮಾಡಿದ ಮೇಲೆ ತಾನು ಮಾತ್ರ ಇರ್ತಾನಲ್ವ, ಇರತಕ್ಕ ಜರಯತ್ಯಖಿಲಂ, ಇಡೀ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಜಗತ್ತನ್ನು ಅರಗಿಸಿಕೊಳ್ತಾನಲ್ವ. ಆದ್ದರಿಂದಾಗಿ ಭಗವಂತನಿಗೆ ಮಾರ್ಜಾರ ಅಂತ ಹೆಸರು. ಇನ್ನು ತೇನ ಮಾರ್ಜಾರ ಉದ್ದಿಷ್ಟ ಮೋಷಣಾತ್ ಮೂಷಕೋ ಹರಿಹಿ, ಭಗವಂತನಿಗೆ ಮೂಷಕ ಅಂತ ಹೆಸರು. ನಾವು ಮಾರ್ಜಾರ, ಬಿಡಾಲ, ಮೂಷಕ, ಶ್ವಾನ ಇತ್ಯಾದಿ ಶಬ್ದಗಳನ್ನು ನಾವು ಹೇಳ್ತೇವೆ. ಇದರಿಂದ ಭಗವಂತನಿಗೆ ಮೂಷಕ ಅಂತ ಹೆಸರು. ಯಾಕೆ ಅಂತ ಕೇಳಿದ್ರೆ, ಭಗವಂತನಿಗೆ ಮೂಷಕ ಎಂಬಂತಹ ಹೆಸರನ್ನು ಸಮನ್ವಯ ಮಾಡುತ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ಮೂಷಕ ಅಂತ ಅನಿಸಿಕೊಂಡಿದ್ದಾನೆ. ಹೇಗೆ ಅಂತ ಕೇಳಿದರೆ, ಭಗವಂತ ಎಲ್ಲ ಭಕ್ತರ ಪಾಪಗಳನ್ನು ನಾಶ ಮಾಡಿ ಮುಷಲ್ರ ಮೋಚನೆ. ಭಗವಂತ ಎಲ್ಲ ಯಾರು ಸಜ್ಜನರು ಅಂತ ಇದ್ದಾರೆ ಅವರಲ್ಲಿರತಕ್ಕಂತಹ ಸಕಲ ವಿಧವಾಗಿರತಕ್ಕಂತಹ ಪಾಪ ಸಮೂಹಗಳನ್ನು ನಾಶ ಮಾಡ್ತಾನೆ. ನಾಶ ಮಾಡಿ ಅವರಿಗೆ ಯಾವುದು ಅವಶ್ಯಕವಿದೆಯೋ, ಅವರಿಗೆ ಯಾವುದು ಅಗತ್ಯವಿದೆಯೋ ಅಂತಹ ಅಭೀಷ್ಟಗಳನ್ನು ಭಗವಂತ ನೀಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಮೂಷಕ ಅಂತ ಹೆಸರು. ಮೋಷಣಾತ್ ಮೂಷಕ ಹರಿಹಿ. ಮತ್ತು ಭಗವಂತನನ್ನು ವರ್ಷ ಅಂತ ಅನಿಸಿಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲ ವರ್ಷಣಾತ್ ಭಗವಂತ ಎಲ್ಲ ಭಕ್ತರ ಅಭೀಷ್ಟಗಳನ್ನು ನೀಡ್ತಾನೆ. ಅವರಿಗೆ ಯಾವುದು ಅಗತ್ಯವಿದೆಯೋ, ಯಾವುದು ಅವರಿಗೆ ಅಗತ್ಯವೋ ಅದನ್ನು ಭಗವಂತ ನೀಡ್ತಾನಲ್ವ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ವರ್ಷ ಅಂತ ಕರೀತಾರೆ. ಅದಾದ ಮೇಲೆ ವಲನಾಥ್ ವಲ್ಲಿನಾಮಕ, ಭಗವಂತನಿಗೆ ವಲ್ಲಿ ಅಂತ ಕರೀತಾರೆ. ಅದು ಯಾಕೆ ಅಂತ ಕೇಳಿದರೆ, ಉರಣ್ಯ ಆವರಣೆ, ಭಗವಂತನನ್ನೇ ಎಲ್ಲ ಜೀವರಾಶಿಗಳು ಕೂಡ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಯಾವುದು ಬಲವಾಗಿರತಕ್ಕಂತಹ ವಸ್ತು ಇದೆಯೋ ಅದನ್ನು ಈ ಬಳ್ಳಿಗಳು ಯಾವತ್ತೂ ಕೂಡ ಆಶ್ರಯವನ್ನು ಪಡೆದುಕೊಳ್ಳುವಂತಹದ್ದು. ಎಲ್ಲ ದೇವತೆಗಳು, ಜೀವರಾಶಿಗಳು, ಸಕಲ ವಿಧವಾಗಿರತಕ್ಕಂತಹ ಜೀವರಾಶಿಗಳು ಯಾರನ್ನು ಆಶ್ರಯ ಪಡೆದುಕೊಂಡಿದ್ದಾರೆ ಅಂತ ಕೇಳಿದರೆ ಅದು ಭಗವಂತನನ್ನು. ಅದಕ್ಕೋಸ್ಕರವಾಗಿ ವಲನಾಥ್ ವಲ್ಲಿನಾಮಕ, ಭಗವಂತನಿಗೆ ವಲ್ಲಿ ಅಂತ ಹೆಸರು. ವಲ್ಲನಾಥ್ ಎಲ್ಲರನ್ನೂ ಕೂಡ ತಾನು ಹಿಡಿದು ಇಟ್ಟುಕೊಂಡಿದ್ದಾನೆ. ಅವರನ್ನು ಗಟ್ಟಿಯಾಗಿ ಆವರಿಸಿಕೊಂಡಿದ್ದಾನೆ. ಅದರಿಂದಾಗಿ ಭಗವಂತನಿಗೆ ವಲ್ಲಿ ಅಂತ ಕರೀತಾರೆ. ಅದಾದ ಮೇಲೆ ಮುಂದೆ ತಾರಣಾತ್ ತೃಣನಾಮಾಸು ಇತ್ಯಾದ್ಯೇಕ ಅಭಿಧೀಯತೆ, ಭಗವಂತನನ್ನು ತೃಣ ಅಂತ ಕರೀತಾರೆ. ಯಾಕೆ ಭಗವಂತ ತೃಣ ಅಂತ ಅನಿಸಿಕೊಳ್ಳುತ್ತಾನೆ ಅಂತ ಕೇಳಿದರೆ, ತೃಣ ಅಂತ ಹೇಳಿದರೆ ತಾರಣಾತ್, ಭಗವಂತ ತಾರಯತಿ, ಎಲ್ಲರನ್ನೂ ಕೂಡ ಈ
ವ್ಯವಸ್ಥೆಯಿಂದಾಗಿ ಅಂದರೆ ಸಂಸಾರದ ವ್ಯವಸ್ಥೆಯಿಂದಾಗಿ ಭಗವಂತ ದಾಟಿಸ್ತಾನೆ. ಒಂದು ರೀತಿಯಾಗಿ ಅಂಬಿಗರ ರೀತಿಯಲ್ಲಿ ಭಗವಂತನಿದ್ದಾನಲ್ವ, ಅದಕ್ಕೋಸ್ಕರವಾಗಿ ಭಗವಂತನನ್ನು ತಾರಣ ಅಂತ ಕರೀತಾರೆ. ತಾರಣಾದ ತೃಣನಾಮಾಸು, ಭಗವಂತ ತೃಣ ಅಂತ ಎನಿಸಿಕೊಳ್ಳುತ್ತಾನೆ. ಹೀಗೆ ಇತ್ಯಾದಿ ಪದಗಳು, ಏನೆಲ್ಲ ಪದಗಳಿದೆಯೋ ಆ ಎಲ್ಲ ಪದಗಳು ಕೂಡ ಭಗವಂತನಿಗೇ ಪೂರ್ಣವಾಗಿ ಸಮನ್ವಯವಾಗುವಂತಹದ್ದು. ಹೀಗೆ ಭಗವಂತನನ್ನು ಯಾವ ಶಬ್ದಗಳಿಂದಲೂ ಕೂಡ ಮೂಷಕ, ಅದೇ ರೀತಿಯಾಗಿ ಮಾರ್ಜಾರ, ವಲ್ಲಿ, ತೃಣ, ಮಂತ್ರ ಇತ್ಯಾದಿ ಏನೆಲ್ಲ ಪದಗಳಿದೆಯೋ ಪಾಲನಾತ್ ಭಗವಂತ ವಿಶ್ವ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದರೆ ವಿಶತಿ ಪ್ರವೇಶಯತಿ, ಎಲ್ಲ ಕಡೆಗಳಲ್ಲೂ ಕೂಡ ತಾನು ಪ್ರವೇಶ ಮಾಡಿ ತಾನಿದ್ದಾನೆ. ಅದರಿಂದಾಗಿ ಭಗವಂತನಿಗೆ ವಿಶ್ವ ಅಂತ ಹೆಸರು. ಹೀಗೆ ಒಂದೊಂದು ನಾಮಗಳು ಕೂಡ ಭಗವಂತನಿಗೆ ಅತ್ಯಂತ ಸೂಕ್ತವಾಗಿ ಅದು ಹೊಂದುವಂತಹದ್ದು. ಮತ್ತು ಅಷ್ಟು ಮಾತ್ರವಲ್ಲದೆ ಭಗವಂತನನ್ನು ಪೂರ್ಣ ಪ್ರಮಾಣದಲ್ಲಿ ಅದು ಹೇಳಲಿಕ್ಕಾಗತಕ್ಕಂತಹ ಶಬ್ದಗಳು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಆ ಭಗವಂತ ಸರ್ವನಾಮದಿಂದಾಗಿಯೂ ಕೂಡ ಭಗವಂತ ಪ್ರತಿಪಾದ್ಯ ಹೌದು. ಆದರೆ ಮುಂದೆ ಹೇಳ್ತಾರೆ, ಸರ್ವನಾಮ ವಾಚಕನಾಗಿದ್ದರೂ ಕೂಡ ಸರ್ವ ವಿಲಕ್ಷಣ. ಭಗವಂತ ಯಾವ ವಸ್ತುವಿಗೂ ಕೂಡ ತನ್ನ ರೂಪವನ್ನು ಕೊಟ್ಟಿಲ್ಲ. ಯಾವ ನಾಮಕ್ಕೂ ಕೂಡ ತಾನು ಇದ್ದರೂ ಕೂಡ ಆ ಎಲ್ಲಕ್ಕಿಂತಲೂ ಕೂಡ ತಾನು ಪ್ರತ್ಯೇಕವಾಗಿ ತಾನಿರಲಿಕ್ಕೆ ಸಾಮರ್ಥ್ಯವುಳ್ಳವನು. ಸರ್ವ ವೈಲಕ್ಷಣ್ಯವನ್ನು ಭಗವಂತನಿಗೆ ಸಮನ್ವಯವನ್ನು ಮಾಡ್ತಾರೆ. ಸರ್ವನಾಮಾನಿ ಭಗವಾನ್ ಮಾಮಾಪಿ ಭಗವಾನ್ ಸರ್ವಶಕ್ತಿಶ್ಚ ಸರ್ವವಿತ್ ಬ್ರಹ್ಮ ರುದ್ರಾದಿ ಜೀವೇಭ್ಯ ಜಡೇಭ್ಯ ಶ್ರೇಯವತು ವ್ಯತಿರಿಕ್ತ ಸದಾನಂತಹ ಸಾಂದ್ರಾನಂದೈಕ ರೂಪಕ. ಭಗವಂತನನ್ನು ಆಚಾರ್ಯರು ಭಾಷ್ಯದಲ್ಲಿ ಮಂಗಲಾಚರಣೆಯನ್ನು ಮಾಡುವಾಗ ಅನಂತ ಗುಣ, ಅನಂತ ರೂಪ, ಅನಂತ ಕ್ರಿಯಾ ಅಂತ ಹೇಳಿಕೊಂಡು ಅವನನ್ನು ಸ್ತೋತ್ರ ಮಾಡ್ತಾರೆ. ಮತ್ತು ವಿಶ್ವಸ್ಯೋದಯ ಮಾತನವತಿ ಅಂತ ಹೇಳಿಕೊಂಡು ಅವನನ್ನು ಒಂದೊಂದು ರೀತಿಯಾಗಿರತಕ್ಕಂತಹ ಗುಣಗಳನ್ನು, ಗುಣಚಿಂತನೆಯನ್ನು ಮಾಡುವ ಮೂಲಕವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಇಲ್ಲಿ ಭಗವಂತನನ್ನು ಹೇಳುವಾಗ ಸರ್ವನಾಮಾಪಿ ಎಲ್ಲ ನಾಮಗಳು ಕೂಡ ಭಗವಂತನದ್ದೇ. ಮತ್ತು ಸರ್ವಶಕ್ತಿಶ್ಚ ಅವನಲ್ಲಿರತಕ್ಕಂತಹ ಶಕ್ತಿಗೆ ಅದಕ್ಕೆ ಎಣೆ ಇಲ್ಲ, ಅದಕ್ಕೊಂದು ಕೊನೆ ಅಂತ ಇಲ್ಲ. ಅದು ಯಾಕೆ ಒಂದು ಕೊನೆ ಉಂಟು ಅಂತ ಅಂದರೆ ಅವನನ್ನು ಭಗವಂತ ಅಂತ ಕರೆಯುವುದಿಲ್ಲ. ಯಾರ ಶಕ್ತಿಗೆ ಒಂದು ಸೀಮಿತವಾಗಿರತಕ್ಕಂತಹ ಅವಧಿ ಇದೆಯೋ, ಯಾರ ಗುಣಕ್ಕೆ, ಯಾರ ಕ್ರಿಯೆಗೆ, ಯಾರ ಇಚ್ಛೆಗೆ ಭಗವಂತನ ಗುಣ, ರೂಪ, ಇಚ್ಛಾ, ಕ್ರಿಯಾ ಇದ್ಯಾವುದಕ್ಕೂ ಕೂಡ ಒಂದು ಸೀಮಿತವಾಗಿರತಕ್ಕಂತಹ ಅವಧಿ ಎಂಬುದಿಲ್ಲ. ಅದಕ್ಕೆ ಅನಂತವಾಗಿರತಕ್ಕಂತಹ ಚ್ಯುತಿರಹಿತವಾಗಿರತಕ್ಕಂತಹ ಭಗವಂತನನ್ನು ಅದಕ್ಕೋಸ್ಕರನೇ ಅಚ್ಯುತಾನಂತ ಗೋವಿಂದ ಹೀಗೆ ಅವನನ್ನು ಕರೆದದ್ದು. ಯಾಕೆ ಅಂತ ಕೇಳಿದ್ರೆ ಭಗವಂತನಲ್ಲಿರ್ತಕ್ಕಂತಹ ಯಾವ ಗುಣಗಳಿಗೂ ಕೂಡ ಚ್ಯುತಿ ಇಲ್ಲ. ಭಗವಂತನಿಗೂ ಕೂಡ ಅವನ ಇಚ್ಛಾದಿಗಳಿಗೆ, ಅವನ ರೂಪಾದಿಗಳಿಗೆ, ಅವನ ಕ್ರಿಯೆಗೆ ಯಾವುದಕ್ಕೂ ಕೂಡ ಅದಕ್ಕೊಂದು ಅನಂತ್ಯ ಇಲ್ಲ. ಯಾಕೆ ಅದು ಅದಕ್ಕೆ ಒಂದು ಕೊನೆ ಅಂತಿಲ್ಲ. ಅನಂತವಾಗಿರತಕ್ಕಂತಹ ಇಚ್ಛೆ, ಅನಂತವಾಗಿರತಕ್ಕಂತಹ ಕ್ರಿಯೆ, ಅನಂತವಾಗಿರತಕ್ಕಂತಹ ಗುಣ ಎಂಬುದಾಗಿ ಹೇಳ್ತಾರೆ. ಮತ್ತು ಅವನು ಎಂಥವನು ಅಂತ ಕೇಳಿದ್ರೆ ಬ್ರಹ್ಮ ರುದ್ರಾದಿ ಜೀವೇಭ್ಯ, ಬ್ರಹ್ಮ ರುದ್ರಾದಿಗಳು ಅಷ್ಟೇ ಅಲ್ಲದೆ ಬ್ರಹ್ಮ ರುದ್ರಾದಿಗಳನ್ನು ಇಟ್ಟುಕೊಂಡು ಬ್ರಹ್ಮನನ್ನು ಇಟ್ಟುಕೊಂಡಾಗ ಏನಾಯಿತು ಅಂತ ಕೇಳಿದ್ರೆ ಬ್ರಹ್ಮನ ಸಮಾನವಾಗಿರತಕ್ಕಂತಹ ಒಂದು ವಾಯುದೇವರ ಕಕ್ಷೆಯನ್ನು ಹೇಳ್ಬೋದು. ಬ್ರಹ್ಮ ರುದ್ರಾದಿಗಳು ಅಷ್ಟೇ ಅಲ್ಲದೆ ರುದ್ರಾದಿಗಳನ್ನು ಇಟ್ಟುಕೊಂಡದ್ರಿಂದಾಗಿ ರುದ್ರಾದಿ ಎಲ್ಲ ದೇವತಾ ಕಕ್ಷೆಯನ್ನು ತಾರತಮ್ಯದಲ್ಲಿ ಹೇಳುವಾಗ
ವಿಷ್ಣು ಸರ್ವೋತ್ತಮೋಥ ಪ್ರಕೃತಿರಥವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜ ಪಾಣಿಪ ಮೃಡಾಶ್ಚ ಸ್ತ್ರೀಯ ಷಡ್ಜ ವಿಷ್ಣು ಅಂತ ಹೇಳಿಕೊಂಡು ಭಗವಂತನ ತಾರತಮ್ಯವನ್ನು ಹೇಳ್ತಾ ಬರ್ತಾರೆ. ಹೀಗೆ ಆ ಎಲ್ಲ ಇತರ ದೇವತೆಗಳಿಗಿಂತಲೂ ಕೂಡ ಅತ್ಯಂತ ಭಿನ್ನನಾಗಿರ್ತಕ್ಕಂಥವನು. ಅಷ್ಟೇ ಅಲ್ಲದೆ ಜೀವರಾಶಿಗಳಲ್ಲಿ ಮಾತ್ರನ ಅಂತ ಕೇಳಿದರೆ ಜೀವರಾಶಿಗಳಲ್ಲಿ ಮಾತ್ರವಲ್ಲ, ಜಡೇಭ್ಯ ಅಪಿ ಭಗವಂತ ಅತ್ಯಂತ ವಿಲಕ್ಷಣನಾಗಿರ್ತಕ್ಕಂಥವನು. ಎಲ್ಲಿಂದ ಅಂತ ಕೇಳಿದರೆ ಜಡಕ್ಕಿಂತಲೂ ಕೂಡ ಅತ್ಯಂತ ಭಿನ್ನ. ನಾವು 5 ಭೇದಗಳನ್ನು ಹೇಳುವಾಗಲೂ ಕೂಡ ಇದನ್ನು ಹೇಳ್ತೇವೆ. ಜೀವ ಪರಸ್ಪರ ಜೀವನಿಗೆ ಭೇದ, ಪರಸ್ಪರ ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜಡ ಜೀವರಿಗೆ ಭೇದ, ಹೀಗೆ ಮತ್ತೊಂದು ಜೀವ ಜಡಕ್ಕೆ ಭೇದ. ಪರಸ್ಪರ ಒಂದೊಂದು ಜಡಗಳೂ ಕೂಡ ಅತ್ಯಂತ ವಿಲಕ್ಷಣವಾಗಿರತಕ್ಕಂತಹದ್ದು. ಇಂತಹ ವೈಲಕ್ಷಣ್ಯವುಳ್ಳಂತಹ ಭಗವಂತ ಇತರ ಎಲ್ಲ ಪದಾರ್ಥಗಳಿಗಿಂತಲೂ ಕೂಡ, ಇತರ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಅತ್ಯಂತ ವೈಲಕ್ಷಣ್ಯವನ್ನು ಹೊಂದಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಮತ್ತು ಆ ವ್ಯತಿರಿಕ್ತ ಅಂತ ಹೇಳಿದ್ರಲ್ವ, ಆ ವ್ಯತಿರಿಕ್ತನಾಗಿರತಕ್ಕಂಥವನು ಎಂಥವನು ಅಂತ ಕೇಳಿದರೆ ಸದಾ ಅನಂತಹ ಅನಂತ್ಯವುಳ್ಳವನು. ಎಂಥ ಅನಂತ್ಯ ಅಂತ ಕೇಳಿದರೆ ಸದಾ ಯಾವತ್ತೂ ಕೂಡ ಏಕಪ್ರಕಾರವಾಗಿರ್ತಕ್ಕಂತಹ ಅನಂತ್ಯವುಳ್ಳವನು. ಮತ್ತು ಸಾಂದ್ರ ಆನಂದೈಕ ರೂಪಕ ಭಗವಂತನಲ್ಲಿರ್ತಕ್ಕಂತಹ ಆ ಆನಂದ ಅದು ಎಂಥದ್ದು ಅಂತ ಕೇಳಿದ್ರೆ ಸಾಂದ್ರ ನಿಬಿಡವಾಗಿರತಕ್ಕಂತಹ ಆನಂದಕ್ಕೆ ಅದಕ್ಕೊಂದು ಪರಿಧಿ ಇಲ್ಲ. ಒಂದಕ್ಕೊಂದು ತಾಗಿಕೊಂಡು ಇರತಕ್ಕಂತಹ ಒಂದು ಆನಂದ. ಅವನಿಗೆ ಯಾವುದೋ ಒಂದು ಕಾಲಕ್ಕೆ ಆನಂದ ಬರ್ತದೆ, ಇನ್ನೊಂದು ಕಾಲಕ್ಕಾಗುವಾಗ ಅವನಿಗೆ ದುಃಖ ಬರ್ತದೆ, ಅಥವಾ ಅವನು ಯಾವುದೋ ಒಂದು ರೀತಿಯಾಗಿದ್ದಾಗ ಖುಷಿಯಿಂದ ಇರ್ತಾನೆ ಅಥವಾ ದುಃಖದಿಂದ ಇರ್ತಾನೆ. ಹೀಗೆ ಪರಸ್ಪರವಾಗಿರತಕ್ಕಂತಹ ದುಃಖ ಮತ್ತು ಸುಖ ಮಿಶ್ರವಾಗಿರತಕ್ಕಂತಹದ್ದಲ್ಲ. ಭಗವಂತನ ಆನಂದ ಅದು ಎಂಥದ್ದು ಅಂತ ಕೇಳಿದ್ರೆ ಅನಂತವಾಗಿರತಕ್ಕಂತಹ ಅನಂತಮಡಿಯಾಗಿರತಕ್ಕಂತಹ ಭಗವಂತನ ಆನಂದ ಅಂತ ಎಂಬುದಾಗಿ ಆಚಾರ್ಯರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾರೆ. ಅದಾದ ಮೇಲೆ ನಂತರದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ತಸ್ಯೇಷ ಮುಖ್ಯನಾಮಾನಿ ಸಮಾಕೃಷ್ಯ ಇತರೇಶ್ವಪಿ. ಸರಿ, ದೇವತೆಗಳಲ್ಲಿ ಶಬ್ದ ಪ್ರಯೋಗ ಉಂಟಲ್ವ? ಇಂದ್ರ ಶಬ್ದ ಉಂಟು, ಅಗ್ನಿ ಶಬ್ದ ಇದೆ, ಕುಬೇರ ಶಬ್ದ ಇದೆ, ಈಶಾನ ಶಬ್ದ ಇದೆ, ಈಶ್ವರ ಶಬ್ದ ಇದೆ, ಶಿವ ಶಬ್ದ ಇದೆ. ಇತರವಾಗಿರತಕ್ಕಂತಹ ಶಬ್ದಗಳನ್ನು ನೀವು ಹೇಗೆ, ಇದಕ್ಕೆ ಗತಿ ಏನು? ಅಗ್ನಿಯನ್ನು ಏನು ಮಾಡ್ತೀರಿ? ಅಥವಾ ಇಂದ್ರಾದಿ ಶಬ್ದಗಳನ್ನು ಹೇಗೆ ಮಾಡ್ತೀರಿ? ಅದಕ್ಕೆ ವ್ಯವಸ್ಥೆ ಏನು ಅಂತ ಕೇಳಿದರೆ ತಸ್ಯೈವ ಮುಖ್ಯ ನಾಮಾನಿ, ಎಲ್ಲ ನಾಮಗಳು ಕೂಡ ಅವನದ್ದೇ. ಮತ್ತು ಸಮಾಕೃಷ್ಯ ಇತರೇಶ್ವಪಿ, ಅದನ್ನು ಎಳೆದು ತಂದು ಇಲ್ಲಿ ಅರ್ಥವನ್ನು ಮಾಡುವಂತಹದ್ದು. ಮುಖ್ಯವಾಗಿ ಯಾರನ್ನು ಹೇಳಬೇಕೋ ಅವರನ್ನೇ ಹೇಳುವಂತಹದ್ದು. ಮತ್ತು ಇಂದ್ರ ಅಂತ ಹೇಳಿದ್ರೆ ಇಂದ್ರನಲ್ಲಿ ಪರಮೈಶ್ವರ್ಯ ಉಂಟು. ಹೇಗೆ ಉಂಟು? ಅವನು ದತ್ತವಾದುದರಿಂದಾಗಿ ಉಂಟು. ಭಗವಂತನಲ್ಲಿರತಕ್ಕಂತಹ ಪರಮೈಶ್ವರ್ಯಕ್ಕೆ ಕೊನೆ ಇಲ್ಲ. ಯಾಕೆ? ಅದು ಎಂಡ್ಲೆಸ್ ಆಗಿರತಕ್ಕಂತಹ ಒಂದು ಅವನ ಸಂಪತ್ತು. ಮತ್ತು ಇಂದ್ರನಲ್ಲಿರ್ತಕ್ಕಂತಹ ಸಂಪತ್ತು ಎಂಥದ್ದು ಅಂತ ಕೇಳಿದ್ರೆ ಅದು ಒಂದು ಸೀಮಿತವಾಗಿರತಕ್ಕಂತಹ ಒಂದು ಅವಧಿ. ಅದು ಎಲ್ಲಿ ತನಕ? ಇಂದ್ರ ಪದವಿ ಇರೋ ತನಕ ಉಂಟು. ಇಂದ್ರ ಪದವಿ ಅವನಿಂದ ಹೋಯಿತು ಅಂತಾದರೆ ಮತ್ತೆ ಪುನಃ ಅದಕ್ಕೆ ಇಲ್ಲ, ವ್ಯವಸ್ಥೆ ಇಲ್ಲ. ಅಗ್ನಿ ಅದೊಂದು ಪದವಿ. ಈ ಶಿವ ಅದು ಕೂಡ ರುದ್ರ ಪದವಿ. ಈ ಪದವಿ ಅದು ಭಗವಂತ ಕೊಟ್ಟಿರತಕ್ಕಂತಹದ್ದು. ಶಿವನನ್ನು ಶಿವ ಅಂತ ಕರಿತೇವೆ, ರುದ್ರ ಈಶ್ವರ ಅಂತ ಕರಿತೇವೆ. ಇನ್ನು ಇತರ ದೇವತಾ ಪರ್ಯಾಯವಾಗಿರತಕ್ಕಂಥ ಶಬ್ದಗಳಿದೆ. ಅದೆಲ್ಲ ಏನು ಕೇಳಿದ್ರೆ ಕೇವಲ ನಾಮ, ಅವರಿಗೆ ಒಂದು ನಾಮವಾಚಕವಾಗಿರತಕ್ಕಂಥ ಶಬ್ದಗಳು. ಆ ಗುಣಗಳು
ಅವರಲ್ಲಿರಬೇಕು ಅಂತಿಲ್ಲ. ಭಗವಂತನಲ್ಲಿ ಹಾಗಲ್ಲ. ಭಗವಂತನಲ್ಲಿರತಕ್ಕಂತಹ ಒಂದೊಂದು ಗುಣ ಏನು ಆ ನಾಮಗಳು ಅದು ಸಾರ್ಥಕವಾಗಿರತಕ್ಕಂತಹ ನಾಮಗಳು. ಯಾವುದೇ ಶಬ್ದವನ್ನು ಇಟ್ಟುಕೊಳ್ಳಿ, ಎಲ್ಲ ಶಬ್ದಗಳು ಕೂಡ ಅದು ಸಾರ್ಥಕವಾಗಿರತಕ್ಕಂತಹ ಶಬ್ದಗಳು ಅಂತ ಹೇಳ್ತಾರೆ. ಉಪಚಾರ ಪ್ರವರ್ತಂತೆ ವ್ಯವಹಾರ ಪ್ರಸಿದ್ಧಯೇ, ಅದೆಲ್ಲ ಔಪಚಾರಿಕ ಪ್ರಯೋಗ ಅಂತ. ಹೇಗೆ ಅಂತ ಕೇಳಿದ್ರೆ ಆ ಔಪಚಾರಿಕಕ್ಕೆ ಕೆಲವೆಲ್ಲ ದೃಷ್ಟಾಂತವನ್ನು ಕೊಡ್ತಾರೆ. ಅಗ್ನಿ ಅಂತ ಕರಿತೇವೆ. ಅಗ್ನಿ ಅಂತ ಹೇಳಿದ್ರೆ ಕೇವಲ ಔಪಚಾರಿಕ, ಅಂದರೆ ತೇಜಸ್ಸು ಅಗ್ನಿಯಂತಿದೆ. ಅವನನ್ನು ಇರತಕ್ಕಂತಹ ತೇಜಸ್ಸು ಅಗ್ನಿ ಸದೃಶವಾಗಿರತಕ್ಕಂತಹದ್ದು. ಚಂದ್ರನಂತೆ ಮುಖ ಅಂತ ಹೇಳ್ತೇವೆ ನಾವು. ಅಲ್ಲಿ ಚಂದ್ರನಂತೆ ಮುಖ ಅಂತ ಹೇಳಿದಾಗ ಏನು, ಚಂದ್ರನಂತೆ ಮುಖ ಅಂತ ಕೇಳಿದ್ರೆ ಅಲ್ಲಿರತಕ್ಕಂತಹ ಪ್ರಯೋಗ ಎಂಥದ್ದು ಅಂತ ಕೇಳಿದ್ರೆ ಅದೊಂದು ಕೇವಲ ಔಪಚಾರಿಕ ಪ್ರಯೋಗ. ಪ್ರಯೋಗದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಯೋಗಗಳನ್ನು ಹೇಳ್ತಾರೆ. ರೂಢಿ, ಯೋಗ ರೂಢಿ, ಮತ್ತು ಔಪಚಾರಿಕ, ಈ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ಪ್ರಯೋಗಗಳಿದೆ. ಅದನ್ನು ಒಂದೊಂದು ರೀತಿಯಾಗಿರ್ತಕ್ಕಂತಹ ಪ್ರಯೋಗವನ್ನು ನಾವು ಇಟ್ಟುಕೊಳ್ಬೇಕು. ಅದೇ ರೀತಿಯಾಗಿ ಈ ದೇವತೆಗಳಲ್ಲಿ ಹೇಗೆ ಅಂತ ಕೇಳಿದ್ರೆ ಉಪಚಾರ, ಕೇವಲ ಒಂದು ಔಪಚಾರಿಕವಾಗಿರತಕ್ಕಂತಹ ಪ್ರಯೋಗ. ಮತ್ತು ವ್ಯವಹಾರ ಪ್ರಸಿದ್ಧಯೇ, ವ್ಯವಹಾರ ಕೊಡಬೇಕಲ್ಲ. ಒಬ್ಬ ಮಗುವನ್ನು ನಾವು ನಾಮಕರಣ ಮಾಡ್ತೇವೆ. ಮಗುವಿಗೆ ನಾಮಕರಣ ಯಾಕೆ ಅಂತ ಕೇಳಿದ್ರೆ ವ್ಯವಹಾರದ ಸಿದ್ಧಿಗೋಸ್ಕರ. ವ್ಯವಹಾರವನ್ನು ಮಾಡಬೇಕು, ಆ ಮಗುವನ್ನು ಕರೀಲಿಕ್ಕೆ ಒಂದು ನಾಮ ಬೇಕು, ಅದಕ್ಕೋಸ್ಕರವಾಗಿ ನಾಮಕರಣ. ಆ ನಾಮಕರಣಕ್ಕೂ ಆ ಮಗುವಿಗೂ ಕಿಂಚಿತ್ತೂ ಸಂಬಂಧ ಇರೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಣಗಳಾಗಲಿ ಅಥವಾ ಅದರಲ್ಲಿರ್ತಕ್ಕಂತಹ ಒಂದು ಸೌಂದರ್ಯವಾಗಲಿ ಏನೂ ಇರುವುದಿಲ್ಲ. ಕೆಲವರನ್ನು ನಾವು ಯಾವುದೋ ಒಂದು ಶಬ್ದದಿಂದ ಕರಿತೇವೆ, ಅದರಲ್ಲಿ ನಾರಾಯಣ ಅಂತ ಕರೆದ್ರೆ ಅವನಲ್ಲಿ ಗುಣಗಳೇ ಇರುವುದಿಲ್ಲ, ಕೇವಲ ದೋಷಗಳು ಮಾತ್ರ ಇರ್ತದೆ. ಹೀಗೆ ಆ ಗುಣಗಳು ಮತ್ತೆ ಆ ಸಾರ್ಥಕವಾಗಿರತಕ್ಕಂತಹ ಪದ ಪ್ರಯೋಗ ಇದೆರಡೂ ಕೂಡ ಕೂಡುವಂತಹದ್ದು ಭಗವಂತನಲ್ಲಿ ಮಾತ್ರ ಅಂತ ಹೇಳ್ತಾರೆ. ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ. ಅಷ್ಟೇ ಅಲ್ಲದೆ ವಾಯುವಿನಲ್ಲಿಯೂ ಕೂಡ ಈ ಭಗವಂತನ ಅನುಗ್ರಹದಿಂದಾಗಿ ಆ ಎಲ್ಲ ಶಬ್ದಗಳು ಕೂಡ ಹೇಳಲಿಕ್ಕೆ ಬರ್ತದೆ. ಯಾಕೆ? ಅದು ಭಗವಂತನ ಅನುಗ್ರಹ. ವಾಯುದೇವರಿಗೆ ಭಗವಂತ ಮಾಡಿರತಕ್ಕಂಥ ದೊಡ್ಡ ಅನುಗ್ರಹ ಏನು ಅಂತ ಕೇಳಿದರೆ ಭಗವಂತನನ್ನು ಬಿಟ್ಟು ಹೇಳ್ತಕ್ಕಂಥ ಪದಗಳು ಅದು ವಾಯುದೇವರಿಗೂ ಕೂಡ ಸಮನ್ವಯವನ್ನು ಮಾಡ್ಬೋದು. ರುದ್ರ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ಈಶ್ವರ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ಹೀಗೆ ಯಾರಿಗಿಂತ ಉತ್ತಮರಾಗಿರತಕ್ಕಂತಹ ದೇವತೆಗಳ ನಾಮವನ್ನು ಅವರಿಗಿಂತ ಉತ್ತಮರಾಗಿರತಕ್ಕಂತಹ ದೇವತೆಗಳಲ್ಲಿ ಸಮನ್ವಯವನ್ನು ಮಾಡಬಹುದು. ಆದರೆ ಭಗವದ್ವಾಚಕವಾಗಿರತಕ್ಕಂಥ ಶಬ್ದವನ್ನು ಭಗವಂತನನ್ನು ಬಿಟ್ಟು ಇತರ ದೇವತೆಗಳಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಯಥಾವನ್ ಮುಖ್ಯವೃತ್ತಿ ಇವ, ಮುಖ್ಯವೃತ್ತಿಯಿಂದಾಗಿ ಯಾವ ಶಬ್ದಗಳಿಗೂ ಕೂಡ ಇಲ್ಲ. ಯಾಕೆ? ಮುಖ್ಯವೃತ್ತಿಯಿಂದಾಗಿ ಯಾವ ಶಬ್ದಗಳು ಯಾವ ಪದಗಳು ಕೂಡ ಅದು ಆವಾಚಕವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಅಮುಖ್ಯವೃತ್ತಿ ಇವ, ಅಮುಖ್ಯವೃತ್ತಿಯಿಂದಾಗಿ ಆ ಪದಗಳನ್ನು ಹೇಳಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಮುಖ್ಯತಃ ಸರ್ವನಾಮ ವಿಷ್ಣೋರೇವನ ಚಾಪರ, ಮುಖ್ಯವಾಗಿ ಭಗವಂತನದ್ದೇ ಎಲ್ಲ ನಾಮಗಳು ಅಂತ ಆಚಾರ್ಯರು ತಮ್ಮ ಭಾಷ್ಯದ ಮೂಲಕವಾಗಿ ಹೇಳ್ತಾರೆ. ಅದಾದ ಮೇಲೆ ತಸ್ಮಾತ್ ಪ್ರಾಣಾದಿ ಶಬ್ದಾಶ್ಚ, ಪ್ರಾಣಾದಿ ಶಬ್ದಗಳು ಅದು ಭಗವಂತನದ್ದು ಅಂತಾಯಿತು. ವಿಷ್ಣಾವೇ ಮುಖ್ಯತಃ, ವಿಷ್ಣುವಿನಲ್ಲಿಯೇ ಅದೆಲ್ಲವನ್ನು ಸಮನ್ವಯವನ್ನು ಮಾಡಲಿಕ್ಕೆ ಬರ್ತದೆ. ಅದು ಮಾತ್ರವಲ್ಲದೆ ಅನ್ಯ ವ್ಯಪೇಕ್ಷೆಯ ವಾಯು, ವಾಯುದೇವರಲ್ಲಿಯೂ ಕೂಡ ಇತರ ದೇವತಾ ವೃತ್ತಿಯಾಗಿ ನೀವು ಸಮನ್ವಯವನ್ನು ಮಾಡಬಹುದು. ರುದ್ರವ ಶಬ್ದಕ್ಕೆ ವಾಯು ಅಂತ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ರುದ್ರ ಶಬ್ದಕ್ಕೆ ವಾಯುವನ್ನು ಹೇಳಬಹುದು. ರೋಗವನ್ನು ಪರಿಹಾರ ಮಾಡತಕ್ಕಂಥವನು ಎಂಬುದಾಗಿ
ವಾಯುದೇವರಿಗೂ ಕೂಡ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ರುದ್ರ ಶಬ್ದಕ್ಕೆ ಭಗವಂತ ಅಂತಲೂ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ವಾಯುಶ್ಚ ಸೂರ್ಯ ಸಂಸ್ಥನ್ ತಪತ್ಯೇತ ಜಗತ್ರಯಂ. ವಾಯು ಸೂರ್ಯನಲ್ಲಿದ್ದುಕೊಂಡು ತಪತಿ ಇಡೀ ಜಗತ್ತನ್ನು ಬಿಸಿ ಮಾಡ್ತಾನೆ. ವಾಯುದೇವರಿಗೆ ಎರಡೂ ಶಕ್ತಿಯೂ ಇದೆ. ಜಗತ್ತನ್ನು ತಣ್ಣಗಿರಿಸತಕ್ಕಂತಹ ಸಾಮರ್ಥ್ಯವೂ ಇದೆ, ಜಗತ್ತನ್ನು ಒಳ್ಳೆಯ ಬಿಸಿ ಮಾಡತಕ್ಕಂತಹ ಸಾಮರ್ಥ್ಯವೂ ಇದೆ. ಈ ಎರಡೂ ಕೂಡ ಭಗವಂತನಿಗೆ ವಾಯುದೇವರಿಗೆ ಇದೆ. ವಾಯುಸ್ಥ ಸೂರ್ಯ ಸಂಸ್ಥನ್. ವಾಯುದೇವರು ಸೂರ್ಯನಲ್ಲಿಟ್ಟುಕೊಂಡು ಎತತ ಜಗತ್ರಯಂ ಇಡೀ ಜಗತ್ತನ್ನು ಮೂರು ಲೋಕಗಳನ್ನು ಕೂಡ ಜ್ವಲಿಸತಕ್ಕಂಥ ಮೂರು ಲೋಕಗಳನ್ನು ಕೂಡ ಬಿಸಿ ಮಾಡತಕ್ಕಂತಹ ಸಾಮರ್ಥ್ಯ ಶಾಖ ಅವರಿಗಿದೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿಂದ ಅಂತ ಕೇಳಿದ್ರೆ ಆಜ್ಞೆಯ ಇವ ಹರೇತ್. ಹರೇ ವಾಯೋ ಶಕ್ತಿಯ. ಭಗವಂತನ ಆಜ್ಞೆಯಿಂದಾಗಿ ಮಾತ್ರ ಅವರು ಮಾಡ್ತಾರೆ. ವಾಯುದೇವರು ಸ್ವತಂತ್ರವಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಅನುಗ್ರಹ, ಭಗವಂತನ ಆಜ್ಞೆ. ಭೀಮಸೇನ ದೇವರು ಕೃಷ್ಣ ಬ್ರಹ್ಮಾಸ್ತ್ರಕ್ಕೆ ನೀನು ನಾರಾಯಣಾಸ್ತ್ರಕ್ಕೆ ನೀನು ಬಾಗಬೇಕು ಅಂತ ಹೇಳಿದಾಗ ವಾಯುದೇವರು ಭೀಮಸೇನ ದೇವರು ತಮ್ಮ ಶಿರಸ್ಸನ್ನು ತಾವು ಬಾಗಿಸ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಭೀಮಸೇನನ ವಾಯುವಿನ ಶಕ್ತಿ. ವಾಯುದೇವರು ಅಪ್ಪಿತಪ್ಪಿನೂ ಕೂಡ ಭಗವಂತನ ಮುಂದೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅವರು ತಲೆಯನ್ನು ಬಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆಜ್ಞೆ ಇವ ಹರೇ ವಾಯು. ಭಗವಂತನ ಆಜ್ಞೆ, ಭಗವಂತನ ಒಂದು ಆಜ್ಞೆಯನ್ನು ಅನುಸರಿಸಿಕೊಂಡು ಅವರು ಸೂರ್ಯ ತಪತಿ ಅಯಂ. ಸೂರ್ಯದೇವರು, ವಾಯು ಎಲ್ಲರೂ ಕೂಡ ಈ ಜಗತ್ತನ್ನು ಬೆಳಗ್ತಾರೆ, ಜಗತ್ತನ್ನು ಶಾಖಗಳು ಮಾಡ್ತಾರೆ, ಶಾಖವನ್ನು ನೀಡ್ತಾರೆ ಎಂಬುದಾಗಿ ಇಲ್ಲಿ ಪ್ರಮಾಣವನ್ನು ಹೇಳ್ತಾರೆ. ಅದಾದ ಮೇಲೆ ಭಗವಂತನ ಪ್ರಸಿದ್ಧ ಸೂರ್ಯಸ್ಯೇವ ತಾಪನ ಶಕ್ತಿ ಅಂತ ಹೇಳಿಕೊಂಡು ಪ್ರಸಿದ್ಧವಾಗಿರತಕ್ಕಂತಹ ಸೂರ್ಯನಿಗೆ ಎಲ್ಲ ಆ ಶಕ್ತಿಯನ್ನು ಕೊಟ್ಟಿರತಕ್ಕಂಥವನು ಯಾರು ಅಂತ ಕೇಳಿದಾಗ ಅದಕ್ಕೆ ಪ್ರಮಾಣವನ್ನು ಕೂಡ ವಾಯುದೇವರು ಕೂಡ ಸರ್ವವೇದ ಪ್ರತಿಪಾದ್ಯ. ವಾಯುದೇವರು ಕೂಡ ಹೇಗೆ ಅಂತ ಕೇಳಿದರೆ ಭಗವಂತನ ಆಜ್ಞೆ, ಭಗವಂತನ ಅನುಗ್ರಹಕ್ಕೆ ಒಳಪಟ್ಟು ಅವರು ವೇದಾದಿಗಳ ಪ್ರತಿಪಾದ್ಯರಾಗ್ತಾರೆ ಎಂಬುದನ್ನು ಆಚಾರ್ಯರು ತಮ್ಮ ಮಾತಿನ ಮೂಲಕವಾಗಿ ಅದನ್ನು ವಿಸ್ತಾರಗೊಳಿಸ್ತಾರೆ. ಆ ಐತರೇಯ ಉಪನಿಷತ್ತಿನ ಇನ್ನಷ್ಟು ವಿಸ್ತೃತವಾಗಿರತಕ್ಕಂತಹ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ವಾಯುದೇವರ ವೇದ ಪ್ರತಿಪಾದ್ಯತ್ವ, ಸರ್ವವೇದ ಪ್ರತಿಪಾದ್ಯ ಮುಖ್ಯವಾಗಿ ಭಗವಂತ. ಆದರೆ ಭಗವಂತನ ಆಜ್ಞೆಯಿಂದಾಗಿ, ಭಗವಂತನ ಅನುಗ್ರಹದಿಂದಾಗಿ ವಾಯುದೇವರು ಕೂಡ ಕಿಂಚಿತ್ ವೇದ ಪ್ರತಿಪಾದ್ಯರು ಎಂಬ ವಿಚಾರವನ್ನು ಅದನ್ನು ಐತರೇಯ ಉಪನಿಷತ್ತು ನಮ್ಮ ಮುಂದೆ ತೆರೆದಿರ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.